ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ, ಶಾಲಾ ಶಿಕ್ಷಕರೇ ಹಾಗೂ ಶಾಲಾ ವ್ಯವಸ್ಥಾಪಕರೇ. ನಿಮ್ಮೆಲ್ಲರಿಗೂ ಇವತ್ತಿನ ವಿಜ್ಞಾನದ ತರಗತಿಯ ಕ್ಲಾಸ್ಗೆ ಸ್ವಾಗತ. ವಿದ್ಯಾಶಕ್ತಿಯ ಇವತ್ತಿನ ಕ್ಲಾಸ್ನಲ್ಲಿ, ಗಣಿತದ ಕ್ಲಾಸ್ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಎಕ್ಸಾಮಿನೇಷನ್ ತೆಗೆದುಕೊಂಡ್ರಿ. ಹೇಗನ್ಸ್ತು ನಿಮ್ಗೆ ಎಕ್ಸಾಮ್ ಬರ್ದದ್ದು ಅಥವಾ ಒಂದು ಕ್ವಿಜ್ ಪರೀಕ್ಷೆ ನಡೆದದ್ದು? ಬಹಳ ಖುಷಿ ಆಯ್ತಾ ಅಥವಾ ಕಸಿವಿಸಿ ಆಯ್ತಾ? ಇನ್ನೊಂದ್ ಸ್ವಲ್ಪ ಸಮಯಾವಕಾಶ ಬೇಕು ಅಂತ ಅನಿಸ್ತಾ ಇತ್ತಾ? ಒಟ್ಟಾರೆ ನಾವೇನೇ ಒಂದು ಪಾಠವನ್ನ ಮಾಡಿದಾಗ ಆ ಪಾಠಕ್ಕೆ ಸಂಬಂಧಪಟ್ಟಂತಹ ಪರೀಕ್ಷೆಯನ್ನ ಇಟ್ಟಾಗ ಅದು ಒಂದು ಮಾನದಂಡದಂತೆ ಕೆಲಸ ಮಾಡುತ್ತೆ. ಅರ್ಥ ಆಯ್ತಾ? ಸೊ ಪರೀಕ್ಷೆಗಳು ಇರೋದೇ ನೀವು ಎಷ್ಟು ಕಲಿಕೆಯನ್ನ ಆಗಿದೆ, ನಿಮ್ಗೆ ಎಷ್ಟು ಕಲ್ತಿದ್ದೀರಾ ಅಂತ ಅವಲೋಕನೆ ಮಾಡ್ಲಿಕ್ಕೆ ಒಂದು ಮಾನದಂಡ. ಅರ್ಥ ಆಯ್ತಾ? ಸೊ ನೀವೆಲ್ಲ ಹೇಗೆ ಆ ಪರೀಕ್ಷೆಯಲ್ಲಿ ಬರೆದು ಪಾಸ್ ಆಗ್ತೀರಾ ಅಂತ ಅನ್ನೋದ್ರ ಮೇಲೆ ನಿಮ್ಮ ಮೇನ್ ಪರೀಕ್ಷೆ ಏನಿರುತ್ತೆ ಅದು ಡಿಸೈಡ್ ಆಗ್ತಾ ಬರುತ್ತೆ. ಯಾಕೆ 9ನೇ ಕ್ಲಾಸ್ನ ಇಷ್ಟು ಸೀರಿಯಸ್ ಆಗಿ ತೆಗೆದುಕೊಬೇಕು? ಯಾಕಂದ್ರೆ ಇದಾದ್ಮೇಲೆ ಇರೋದು ನೆಕ್ಸ್ಟ್ 10ನೇ ಕ್ಲಾಸ್ ಅಲ್ವಾ? 10ನೇ ಕ್ಲಾಸ್ ಪರೀಕ್ಷೆ ಬೋರ್ಡ್ ಎಕ್ಸಾಮ್ ಇರುತ್ತೆ. ಅದ್ರಲ್ಲಿ ಚೆನ್ನಾಗಿ ಬರೆದ್ರೆ ನಿಮ್ಮ ಇಷ್ಟ ಬಂದಂತಹ ಕಾಲೇಜ್ಗೆ, ನಿಮ್ಮ ಇಷ್ಟ ಬಂದಂತಹ ಸಬ್ಜೆಕ್ಟ್ಗಳನ್ನ ತೆಗೆದುಕೊಂಡು, ವಿಜ್ಞಾನದಲ್ಲಿ ಆಸಕ್ತಿ ಇದ್ರೆ ವಿಜ್ಞಾನ, ವಾಣಿಜ್ಯ ವಿಭಾಗದಲ್ಲಿ ಆಸಕ್ತಿ ಇದ್ರೆ ವಾಣಿಜ್ಯ ವಿಭಾಗ, ಡಿಪ್ಲೊಮೊ ಮಾಡ್ತೀರಾ ಅಂದ್ರೆ ಡಿಪ್ಲೊಮೊ, ಆ ರೀತಿ ನೀವು ತೆಗೆದುಕೊಳ್ಳಿಕ್ಕೆ ನಿಮ್ಗೊಂದು ಪ್ಲಾಟ್ಫಾರ್ಮ್ ನೇ ಒದಗಿಸ್ಕೊಡೋದು ಈ ಪರೀಕ್ಷಾ ಮಾರ್ಕ್ಸ್ಗಳು. ಅದು ಒಂದೇ ಮಾನದಂಡನ ಖಂಡಿತ ಅಲ್ಲ, ಬಟ್ ಅದೊಂದು ಮುಖ್ಯವಾದ ಮಾನದಂಡ ಅನ್ನೋದು ನಾವು ಮರಿಬಾರ್ದು. ಖಂಡಿತ. ಸೊ ಹಾಗಾದ್ರೆ ಮೇಡಮ್, ವಿಜ್ಞಾನದ್ದು MCQs ಗಳು ಇರುತ್ತಾ? ಹೇಳಿದ್ನ ನಾನು ಕ್ಲಾಸ್ ನಲ್ಲಿ ನಿಮ್ಗೆ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು MCQs. ಅದೊಂದು ಸರ್ಪ್ರೈಸ್, ಕ್ಲಾಸ್ ನ ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಹೋದ್ ಕ್ಲಾಸ್ ನಲ್ಲಿ ನಿಮ್ಮ ವಿಜ್ಞಾನದ ತರಗತಿಯಲ್ಲಿ ನಾವು ಅಧ್ಯಾಯ 1 ಅದೇನದು ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಚಟುವಟಿಕೆಗಳನ್ನ ಕೂಡ ಮಾಡಿದ್ವಿ. ಅದೇ ರೀತಿ ಇವತ್ತಿನ ವಿಜ್ಞಾನದ ತರಗತಿಯಲ್ಲಿ ನಾವು ಸುತ್ತಮುತ್ತಲಿನ ದ್ರವ್ಯದ ಬಗ್ಗೆ ತಿಳ್ಕೊಂಡಿದ್ವಿ. ಅವು ಎಷ್ಟು ಶುದ್ಧವಾಗಿದ್ದಾವೆ ಅಂತ ತಿಳ್ಕೊಂಡ್ವಿ. ಸೊ ಇವತ್ತಿನ ಟಾಪಿಕ್ ಬಂದು ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ? ಈಗ ನೀವು ಟಿವಿ ನೋಡ್ತೀರಲ್ಲ, ಟಿವಿ ಎಲ್ಲರೂ ಅಥವಾ ಟಿವಿ ನೋಡದೇ ಇರೋಂಥವ್ರು ಯಾರಾದ್ರೂ ಇದ್ದೀರಾ? ಟಿವಿ, ಮೊಬೈಲ್ ಇಂಥದ್ದು ನೋಡಿದಾಗ ಟಿವಿಗಳ ಮಧ್ಯದಲ್ಲಿ ಜಾಹೀರಾತು ಅರ್ಥಾತ್ ಅಡ್ವರ್ಟೈಸ್ಮೆಂಟ್ ಅಂತ ಬರುತ್ತೆ ಅಲ್ವಾ? ಜಾಹೀರಾತಲ್ಲಿ ಏನಂತ ಇರುತ್ತೆ? ಫಾರ್ ಎಕ್ಸಾಂಪಲ್, ಒಂದು ಎಣ್ಣೆಯ ಜಾಹೀರಾತನ್ನ ತೆಗೆದುಕೊಂಡಾಗ 100% ಪ್ಯೂರ್, ಈ ಮಾತನ್ನ ಕೇಳಿರ್ತೀರಾ? 100% ಪ್ಯೂರ್ ಅಂತ ಹೇಳಿರ್ತಾರೆ. ಒಂದು ಜಾಮ್ನ ಅಡ್ವರ್ಟೈಸ್ಮೆಂಟ್ ತೆಗೆದುಕೊಂಡಾಗ ಹಣ್ಣಿನಿಂದಲೇ ಶೇಕಡ ತುಂಬಿರುವಂತಹ ಜಾಮ್ ಇದು. ಒಂದು ಟೊಮ್ಯಾಟೊ ಸಾಸಿನ ಅಡ್ವರ್ಟೈಸ್ಮೆಂಟ್ ತಗೊಂಡಾಗ ಒಳ್ಳೆಯ ಟೊಮ್ಯಾಟೊ, ಒಳ್ಳೆಯ ಕ್ವಾಲಿಟಿಯ ಟೊಮ್ಯಾಟೊ ಇಂದನೇ ಶುದ್ಧವಾಗಿ ತಯಾರಿಸಿರುವಂತಹ ಸಾಸ್. ಉಪ್ಪಿನ ಅಡ್ವರ್ಟೈಸ್ಮೆಂಟ್ ತಗೊಂಡಾಗ 100% ಪ್ಯೂರ್ ಆಗಿರೋ ಶುದ್ಧವಾಗಿರುವಂತಹ ಉಪ್ಪಿದು. ಈ ರೀತಿ ಈ ಪ್ಯೂರ್ ಅನ್ನೋದು 100% ಅನ್ನೋದು ನಾವು ಸಾಮಾನ್ಯವಾಗಿ ಕೇಳ್ತಾನೆ ಇರ್ತೀವಿ ಅಲ್ವಾ? ಸೊ ಇದನ್ನ ಕೇಳ್ದೆ ಇರೋದಂದ್ರೆ ಒಂದೇ ಅಡ್ವರ್ಟೈಸ್ಮೆಂಟ್ ಅಲ್ಲಿ, ಯಾವ್ದದು? ಡೆಟಾಲ್ 99.9% ಅಷ್ಟು ರೋಗಾಣುಗಳನ್ನ ಹೋಗ್ಲಾಡಿಸುತ್ತೆ ಅಂತ ಅನ್ಬಿಟ್ಟು. ಹೌದೋ ಇಲ್ವೋ? ನೀವು ಕೂಡ ಇಂಟರಾಕ್ಟಿವ್ ಆಗಿ ಕ್ಲಾಸ್ ನ ಅಟೆಂಡ್ ಮಾಡಿದ್ರೆ ನಿಮ್ಗೆ ಕ್ಲಾಸ್ ಇಷ್ಟ ಆಗ್ತಾ ಹೋಗುತ್ತೆ. ಸೊ ಯಾವುದೇ ಒಂದು ಅಡ್ವರ್ಟೈಸ್ಮೆಂಟ್ ನಾವು ತಗೊಂಡಾಗ ಅದ್ರಲ್ಲಿ ನಮ್ಗೆ ಇದು ತುಂಬಾ ಪ್ಯೂರ್ ಆಗಿದೆ, ತುಂಬಾ ಕ್ಲೀನ್ ಆಗಿದೆ, ಇದ್ರಲ್ಲಿ ಯಾವುದೇ ರೀತಿಯಾದಂತಹ ಕಲಬೆರಕೆಗಳಿಲ್ಲ ಅಂತ ಹೇಳ್ತಾ ಇರ್ತವೆ. ಸೊ ಇಲ್ಲಿ ನಾನೀಗ ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಅಂದ ತಕ್ಷಣ ನಿಮ್ ತಲೆಗೆ ಏನ್ ಬರುತ್ತೆ? ನಾವು ಕಲಬೆರಕೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ನೋದು ನಿಮ್ ತಲೆಗೆ ಬರುತ್ತೆ. ಆದ್ರೆ ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಒಂದು ವಸ್ತು ಶುದ್ಧವಾ ಅಂತ ಕೇಳಿದಾಗ ಅವ್ನ ಅದ್ರಲ್ಲಿ ಕಲಬೆರಕೆ ಇದೆಯಾ ಇಲ್ವಾ ಅಂತ ಯೋಚಿಸ್ತಾರೆ. ಆದ್ರೆ ನೀವು ಸಾಮಾನ್ಯ ವ್ಯಕ್ತಿಗಳಲ್ವಲ್ಲ, ನೀವೊಬ್ಬ ವಿಜ್ಞಾನದ ವಿದ್ಯಾರ್ಥಿ. ಸೊ ಒಬ್ಬ ವಿಜ್ಞಾನದ ವಿದ್ಯಾರ್ಥಿಗೆ ಈ ಒಂದು ದ್ರವ್ಯವು ಶುದ್ಧವು ಅಂತ ಕೇಳಿದಾಗ ನಾವು ಅದ್ರ ಕ್ವಾಲಿಟಿ ಬಗ್ಗೆ ಮಾತಾಡ್ತಿಲ್ಲ. ಅದು ದ್ರವ್ಯವಾಗಿರುತ್ತಾ ಅಥವಾ ಎಷ್ಟೋ ದ್ರವ್ಯಗಳ ಸಮೀಕರಣ ಆಗಿರುತ್ತಾ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗ್ತಿರ್ತೀವಿ. ಅರ್ಥ ಆಯ್ತಾ? ಸೊ ಅರ್ಥ ಆಗಿಲ್ಲ ಅಂದ್ರೆ ಇನ್ನೂ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಪಾಠದ ಕಡೆಗೆ ನಾವು ಗಮನ ಹರಿಸಿದಾಗ. ಓಕೆ, ಸೊ ಈಗ ಪಾಠಕ್ಕೆ ನೇರವಾಗಿ ದುಂಕೋಣ. ನಾವು ಮಾರುಕಟ್ಟೆಯಿಂದ ಖರೀದಿಸುವ ಹಾಲು, ತುಪ್ಪ, ಬೆಣ್ಣೆ, ಉಪ್ಪು, ಮಸಾಲೆ ಪದಾರ್ಥ
ಖನಿಜಯುಕ್ತ ನೀರು ಅಥವಾ ಪಾನೀಯ ಶುದ್ಧವೇ ಎಂದು ಹೇಗೆ ತೀರ್ಮಾನಿಸೋದು? ಖನಿಜಯುಕ್ತ ಅಂದ್ರೆ, ಖನಿಜ ಅಂದ್ರೆ ಈಗ ನೀವೇ ಹೇಳ್ತೀರಾ ಮೇಡಮ್, ನಾವ್ ಯಾವ್ದೇ ಒಂದು ಪದವನ್ನ ಕಲ್ತಾಗ ಅದ್ರ ಜೊತೆಗೆ ಅದ್ರ ಇಂಗ್ಲಿಷ್ ಅವತರಣಿಕೆಯನ್ನು ಕಲಿಬೇಕು, ಯಾಕಂದ್ರೆ ಎರಡು ಭಾಷೆಗಳ ಸ್ಪಷ್ಟೀಕರಣ ನಮ್ಗಿರುತ್ತೆ ಅಂತ. ಪ್ರತಿ ಕ್ಲಾಸ್ ನಲ್ಲೂ ಅದನ್ನ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ, ನೀವು ಕೂಡ ಅದನ್ನ ಪಾಲಿಸ್ಬೇಕಾಗುತ್ತೆ. ಖನಿಜ ಅಂತ ಹೇಳಿದ್ರೆ ಮಿನಿರಲ್ಸ್ ಅಂತ ಅನ್ಬಿಟ್ಟು, ಅರ್ಥ ಆಯ್ತಾ? ಈಗ ನಿತ್ಯ ಬಳಕೆಯ ವಸ್ತುಗಳ ಪೊಟ್ಟಣಗಳ ಮೇಲೆ ಶುದ್ಧ ಎಂದು ಬರೆದಿರುವ ಪದವನ್ನ ನೀವು ಎಂದಾದ್ರೂ ಗಮನಿಸಿರುವಿರಾ? ಸಾಮಾನ್ಯ ಮನುಷ್ಯನಿಗೆ ಶುದ್ಧ ಅಂತ ಹೇಳಿದ್ರೆ ಕಲಬೆರಕೆ ಇಲ್ಲದಿರುವುದು, ಆದರೆ ವಿಜ್ಞಾನಿಯೊಬ್ಬರಿಗೆ ಈ ಎಲ್ಲಾ ವಸ್ತುಗಳು ವಾಸ್ತವಿಕವಾಗಿ ವಿವಿಧ ವಸ್ತುಗಳಿಂದಾಗಿರುವ ಮಿಶ್ರಣವಾಗಿರುತ್ತದೆ. ಆದ್ದರಿಂದ ಇವು ಶುದ್ಧ ವಸ್ತುಗಳಲ್ಲ. ಶುದ್ಧ ಅಂತ ಹೇಳಿದ್ರೆ ನಾವು ಅದರ ಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಇಲ್ಲ, ಆ ವಸ್ತುವಿನ ಗುಣಮಟ್ಟದ ಬಗ್ಗೆ ಮಾತಾಡ್ತಾ ಇಲ್ಲ. ಈಗ ಅದು ಒಂದು ವಸ್ತುವಿನಿಂದ ಆಗಿದೆಯಾ ಅಥವಾ ಎಷ್ಟೋ ವಸ್ತುಗಳ ಸಮೀಕರಣದಿಂದ ಆಗಿದೆಯಾ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ವಿಜ್ಞಾನಿ ಯಾವುದಾದ್ರೂ ವಸ್ತುವನ್ನು ಶುದ್ಧವೆಂದು ಹೇಳಿದರೆ ಆ ವಸ್ತುವಿನಲ್ಲಿರುವಂತಹ ಘಟಕಾಂಶಗಳು ಅಂತ ಹೇಳಿದ್ರೆ ಎಂಟಿಟಿ. ಘಟಕಾಂಶಗಳು ಅಂದ್ರೆ ಎಂಟಿಟಿ, ಅಂದ್ರೆ ಅದು ಎಷ್ಟು ವಸ್ತುಗಳಿಂದ ಮಾಡಿರುತ್ತೆ ಅಂತ. ಘಟಕಾಂಶಗಳು ಒಂದೇ ರೀತಿಯ ರಾಸಾಯನಿಕ ಸ್ವಭಾವವನ್ನ ಗುಣವನ್ನ ಹೊಂದಿವೆ ಅಂತ ಅರ್ಥ. ಅರ್ಥ ಆಯ್ತಾ? ಈಗ ನಾನ್ ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧ ಅಂತ ಹೇಳಿದ್ರೆ ಅದ್ರ ಅರ್ಥ ಏನು? ಆ ಯಾವುದೇ ವಸ್ತುವಿನಲ್ಲಿರುವಂತಹ ಘಟಕಾಂಶಗಳು ಒಂದೇ ರೀತಿಯ ರಾಸಾಯನಿಕ ಸ್ವಭಾವವನ್ನ, ಕೆಮಿಕಲ್ ಪ್ರಾಪರ್ಟಿಯನ್ನ ಹೊಂದಿದೆ ಅನ್ನುವಂಥ ಅರ್ಥ ಆಗುತ್ತೆ. ಶುದ್ಧ ವಸ್ತುವು ಒಂದೇ ರೀತಿಯ ಕಣಗಳನ್ನ ಹೊಂದಿರುತ್ತೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದ್ರೆ ವಸ್ತುವು ದ್ರವ್ಯದ ಶುದ್ಧ ರೂಪವಾಗಿದೆ. ಅರ್ಥ ಆಯ್ತಾ? ನಾವು ಸುತ್ತಲೂ ನೋಡಿದಾಗ ಬಹುತೇಕ ದ್ರವ್ಯವು ಎರಡು ಅಥವಾ ಹೆಚ್ಚು ಶುದ್ಧ ಘಟಕಾಂಶಗಳಿಂದ ಮಾಡಲ್ಪಟ್ಟಿರುವ ಮಿಶ್ರಣಗಳೆಂದು ತಿಳಿದು ಬರುತ್ತದೆ. ಸೊ ಇದನ್ನೆಲ್ಲಾನು ನಾವು ಮಿಕ್ಸ್ಚರ್ಸ್ ಗಳು ಅಂತ ಕರಿತೀವಿ. ಮಿಕ್ಸ್ಚರ್ಸ್ ಅಂದ್ರೆ ಏನು? ತಿನ್ಲಿಕ್ಕೆ ಇಟ್ಕೊಂತೀವಲ್ಲ ಆ ಮಿಕ್ಸ್ಚರ್ಸ್ ಅಲ್ಲ, ಒಂದಕ್ಕಿಂತ ಹೆಚ್ಚು ವಸ್ತುಗಳಿಂದ ಆಗುವಂತಹ ವಸ್ತುಗಳನ್ನ ಮಿಕ್ಸ್ಚರ್ ಅಂತ ಕರಿತೀವಿ. ಉದಾಹರಣೆಗೆ ಸಮುದ್ರ. ಈಗ ನಾನು ಸಮುದ್ರವನ್ನ ಹೇಳಿದಾಗ ಸಮುದ್ರ ಒಂದೇ ಒಂದು ದ್ರವ್ಯದಿಂದ ಅಥವಾ ಒಂದೇ ಒಂದು ಘಟಕಾಂಶದಿಂದ ಆಗಿರೋದಾ? ಇಲ್ಲ. ಸಮುದ್ರದಲ್ಲಿ ಏನೇನಿರುತ್ತೆ ಹೇಳಿ? ಎಂತ ಇರುತ್ತೆ ಸಮುದ್ರದಲ್ಲಿ? ಹೇಳ್ಬೋದು ನೀವು. ಮರಳಿ ಇರುತ್ತೆ, ಕಪ್ಪೆ ಚಿಪ್ಪು ಇರುತ್ತೆ, ಐಸ್ ಕ್ರೀಮ್ ಮಾರೋರು ಇರ್ತಾರೆ, ಪಾನಿಪುರಿ ಮಾರೋರು ಇರ್ತಾರೆ, ಪಾಪ್ಕಾರ್ನ್ ಮಾರೋರು ಇರ್ತಾರೆ. ನಾನು ಸಮುದ್ರದ ಹೊರಗಡೆ ಎಂತ ಇದೆ ಅಂತ ಕೇಳ್ತಿಲ್ಲ. ಸಮುದ್ರದ ಒಳಗೆ ಏನಿದೆ? ಸಮುದ್ರದಲ್ಲಿ ನಮ್ಗೆ ನೀರನ್ನ ನಾವು ಕಾಣ್ತೇವೆ ಅಲ್ವಾ? ಎಷ್ಟೊಂದು ಖನಿಜಗಳು ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಮಿನಿರಲ್ಸ್ ಗಳನ್ನ ಕಾಣ್ತೇವೆ ನಾವು. ಮಣ್ಣನ್ನ ಕಾಣ್ತೇವೆ, ಜಲಾಚರಗಳನ್ನ ಕಾಣ್ತೇವೆ. ಮತ್ತೆ ಸಮುದ್ರದ ನೀರ್ ಹೇಗಿರುತ್ತೆ? ಅದು ಉಪ್ಪಿನಿಂದ ಕೂಡಿರುತ್ತಲ್ವಾ? ಖನಿಜಾಂಶಗಳಲ್ಲಿ ಉಪ್ಪು ಸಹ ಒಂದು. ಮತ್ತೆ ಎಷ್ಟೊಂದು ಲವಣಗಳನ್ನ ನಾವು ಕಾಣ್ತಾ ಹೋಗ್ತೀವಿ ಸಮುದ್ರದಲ್ಲಿ ಅಲ್ವಾ? ಮತ್ತಿನ್ನೆಂತ ಕಾಣ್ತೇವೆ? ಮುತ್ತು, ರತ್ನ, ಹವಳ, ಇವೆಲ್ಲ ಎಲ್ಲಿಂದ ಬರುದು ಮಕ್ಕಳೇ? ಎಲ್ಲದೂ ಸಮುದ್ರ ರಾಜನಿಂದಾನೇ ನಮ್ಗೆ ಸಿಗುವಂತಹದ್ದು. ಅರ್ಥ ಆಯ್ತಾ? ಹೀಗೆ ಈ ಸಮುದ್ರ ಅನ್ನೋದು ಇವೆಲ್ಲದರ ಮಿಶ್ರಣವಾಗಿದೆ. ಆಯ್ತಾ? ಈಗ ಮಿಶ್ರಣ ಅಂತ ಆಗ್ಲಿಂದ ಹೇಳ್ತಾ ಇದೀನಿ. ಮಿಶ್ರಣ ಅಂದ್ರೆ ಏನು? ಅದ್ರ ಇಂಗ್ಲಿಷ್ ಅವತರಣಿಕೆ ಮಿಕ್ಸ್ಚರ್ ಅಂತ ಅರ್ಥ. ಮಿಶ್ರಣ ಅಂದ್ರೆ ಏನು? ಮಿಶ್ರಣಗಳು ಒಂದಕ್ಕಿಂತ ಹೆಚ್ಚು ಶುದ್ಧ ರೂಪದ ವಸ್ತು ಎನ್ನಲಾಗುವುದು ದ್ರವ್ಯದಿಂದ ಮಾಡಲ್ಪಟ್ಟಿದೆ. ಮಿಶ್ರಣ ಒಂದಕ್ಕಿಂತ ಹೆಚ್ಚು ಶುದ್ಧ ರೂಪದ ವಸ್ತು ಎನ್ನಲಾಗುವ ದ್ರವ್ಯದಿಂದ ಮಾಡಲ್ಪಟ್ಟಾಗಿದೆ. ಸೊ ಒಂದು ಶುದ್ಧ ಇನ್ನೊಂದು ಶುದ್ಧ ಸೇರಿ ಆಗೋದೇ ಈ ಮಿಶ್ರಣ. ಆಯ್ತಾ? ಒಂದಕ್ಕಿಂತ ಹೆಚ್ಚು ಶುದ್ಧ ವಸ್ತು ಎನ್ನಲಾಗುವ ದ್ರವ್ಯದಿಂದ ಮಾಡಲ್ಪಟ್ಟಿದೆ. ಯಾವುದೇ ವಸ್ತುವನ್ನು ಯಾವುದೇ ಭೌತ ಪ್ರಕ್ರಿಯೆಯಿಂದ ಇತರೆ ವಿಧದ ದ್ರವ್ಯವಾಗಿ ಬೇರ್ಪಡಿಸಲು ಸಾಧ್ಯವಿಲ್ಲ. ಯಾವುದೇ ವಸ್ತುವನ್ನು ಅದರ ಭೌತ ಪ್ರಕ್ರಿಯೆ ಅಂದ್ರೆ ಫಿಸಿಕಲ್ ಪ್ರಾಪರ್ಟಿಯಿಂದ ಇನ್ನೊಂದು ದ್ರವ್ಯವಾಗಿ ಬೇರ್ಪಡಿಸಲು ಸಾಧ್ಯವಿಲ್ಲ. ನಮ್ಗೆ ತಿಳಿದಿರುವಂತೆ ಕರಗಿರುವಂತಹ ಸೋಡಿಯಂ ಕ್ಲೋರೈಡ್ ನ ನೀರಿನಿಂದ ಬೇರ್ಪಡಿಸಲು ಭೌತ ಪ್ರಕ್ರಿಯೆಯಾದ ಆವೀಕರಣದಿಂದ ಸಾಧ್ಯವಿದೆ. ಅರ್ಥ ಆಯ್ತಾ? ಆದಾಗ್ಯೂ ಸೋಡಿಯಂ ಕ್ಲೋರೈಡ್ ವಸ್ತುವಾಗಿದ್ದು ಅದನ್ನ ಭೌತ ಪ್ರಕ್ರಿಯೆಯಿಂದ ಅದರ ರಾಸಾಯನಿಕ ಘಟಕಾಂಶಗಳಾಗಿ ಬೇರ್ಪಡಿಸಲು ಸಾಧ್ಯ ಇಲ್ಲ.
ಅದೇ ರೀತಿಯಲ್ಲಿ ಸಕ್ಕರೆ ಒಂದು ವಸ್ತುವಾಗಿದ್ದು ಒಂದೇ ರೀತಿಯ ಶುದ್ಧ ದ್ರವ್ಯವನ್ನ ಹೊಂದಿದೆ ಮತ್ತು ಅದರ ಸಂಯೋಜನೆ ಎಲ್ಲೆಡೆಯೂ ಒಂದೇ ಆಗಿರುತ್ತೆ. ಸೊ ಈಗ ಈ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡುತ್ತೆ. ಸಕ್ಕರೆ ನಾವ್ ಏನ್ ಹೇಳಿದ್ವಿ? ಶುದ್ಧ ಅಂತ ಹೇಳಿದ್ವಿ, ಯಾಕಂದ್ರೆ ಒಂದೇ ತರದ ವಸ್ತು ಅದ್ರಲ್ಲಿ ಇರೋದ್ರಿಂದ. ಆದ್ರೆ ಇತ್ತೀಚೆಗೆ ನಾವು ಅಡ್ವರ್ಟೈಸ್ಮೆಂಟ್ ಗಳನ್ನೆಲ್ಲ ನೋಡೋದಾದ್ರೆ ಅಥವಾ ಎಲ್ಲಾದ್ರೂ ಹೊರಗಡೆ ಹೋಗೋದಾದ್ರೆ, ಸ್ವೀಟ್ ಅಂಗಡಿಗೆ ಹೋಗೋದಾದ್ರೆ ಸಲ್ಫೇಟ್ ಫ್ರೀ ಶುಗರ್ ಅಂತ ಕರೀತಾರೆ. ಏನದು ಸಲ್ಫೇಟ್ ಫ್ರೀ ಶುಗರ್ ಅಂತ ಹೇಳಿದ್ರೆ, ಈ ಸಕ್ಕರೆಯ ಬಣ್ಣವನ್ನ ಹೆಚ್ಚು ಮಾಡ್ಲಿಕ್ಕೆ ಮತ್ತೆ ಅದರ ಗಾತ್ರವನ್ನ ಇಳಿಸ್ಲಿಕ್ಕೆ ಸಲ್ಫೇಟ್ ಅನ್ನ ಬಳಸ್ತಾರೆ. ಇದು ಹಾನಿಕಾರಕ, ಆದ್ರಿಂದ ಸಲ್ಫೇಟ್ ಫ್ರೀ ಸಕ್ಕರೆಯನ್ನ ಸಿಗ್ತಾ ಹೋಗುತ್ತೆ. ಆದ್ರೆ ಸಕ್ಕರೆ ಅನ್ನೋದು ಒಂದೇ ಘಟಕಾಂಶದಿಂದ, ಏನ್ ಹೇಳಿ, ಒಂದೇ ಘಟಕಾಂಶದಿಂದ ಮಾಡಿರೋದ್ರಿಂದ ಸಕ್ಕರೆಯನ್ನ ನಾವು ಶುದ್ಧ ಅಂತ ಪರಿಗಣನೆಗೆ ತೆಗೆದುಕೊಳ್ಳಬಹುದು. ತಿಳಿತಾ? ಈಗ ನೆಕ್ಸ್ಟ್, ತಂಪು ಪಾನೀಯ ಮತ್ತು ಮಣ್ಣು ಏಕ ರೀತಿಯ ಒಂದೇ ವಸ್ತುಗಳಲ್ಲ. ವಸ್ತುವಿನ ಆಕಾರ ಯಾವುದಾಗಿದ್ದರೂ ಅದು ಯಾವಾಗ್ಲೂ ಒಂದೇ ಗುಣಲಕ್ಷಣವನ್ನ ಹೊಂದಿರುತ್ತದೆ. ಆದ್ದರಿಂದ ಮಿಶ್ರಣವು ಒಂದಕ್ಕಿಂತ ಹೆಚ್ಚು ವಸ್ತುಗಳನ್ನ ಹೊಂದಿದೆ ಅಂತ ನಾವು ಹೇಳ್ಬಹುದು. ಮಿಶ್ರಣವು ಒಂದಕ್ಕಿಂತ ಹೆಚ್ಚು ವಸ್ತುಗಳನ್ನ ಹೊಂದಿದೆ ಅಂತ ಇದರಿಂದ ನಮ್ಗೆ ತಿಳಿತಾ ಬರುತ್ತೆ. ಈಗ ಮಿಶ್ರಣಗಳ ವಿಧಗಳನ್ನ ತಿಳ್ಕೊಂತ ಹೋಗೋಣ. ಸೊ ಇವತ್ತಿನ ಪಾಠದಲ್ಲಿ ನಾವು ಶುದ್ಧ ಅಂದ್ರೆ ಯಾವ ರೀತಿ ಶುದ್ಧ, ಆ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡ್ವಿ. ಅದೇ ರೀತಿ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಗಳಿದ್ಯಾ? ಕೇಳಲಿಕ್ಕುಂಟಾ? ಸೊ ಯಾರೋ ಒಬ್ರು ಕೈ ಎತ್ತಿರೋದ್ನ ನಾನು ಆ ಯಾರಾದ್ರೂ ಕೈ ಎತ್ತಿದ್ರಾ? ಸೊ ಯಾರಿಗಾದ್ರೂ ಓಕೆ, ಯಾರಿಗಾದ್ರೂ ಏನಾದ್ರೂ ಸಂದೇಹಗಳಿದ್ರೆ ಚಾಟ್ ಮೂಲಕ ನೀವು ಬರೆದು ಕೇಳಬಹುದು. ಅರ್ಥ ಆಯ್ತಾ ಮಕ್ಳೇ? ಓಕೆ, ಸೊ ಈಗ ಕ್ಲಾಸ್ ನ ನಾವು ಮುಂದುವರಿಸ್ತಾ ಹೋಗೋಣವಾ? ಸೊ ಇವತ್ತಿನ ಪಾಠದಲ್ಲಿ ನಾವೇನಂತ ಕಲ್ತ್ವಿ? ನಮ್ಮ ಸುತ್ತಲಿನ ದ್ರವ್ಯಗಳು ಶುದ್ಧವಾಗಿದೆಯಾ? ಶುದ್ಧ ಅಂತ ಹೇಳಿದ್ರೆ ಯಾವ ಅರ್ಥದಲ್ಲಿ ಶುದ್ಧ ಅನ್ನುವಂಥ ಕಾನ್ಸೆಪ್ಟ್ ನ ತಿಳ್ಕೊಂಡ್ವಿ. ಅದೇ ರೀತಿ ಮಿಶ್ರಣ, ಒಂದಕ್ಕಿಂತ ಹೆಚ್ಚು ಶುದ್ಧವಾದಂತಹ ಘಟಕಾಂಶಗಳು ಸೇರಿ ಅಥವಾ ದ್ರವ್ಯಗಳು ಸೇರಿ ಆಗೋದೇ ಮಿಶ್ರಣ. ಸೊ ಮಿಶ್ರಣದ ಬಗ್ಗೆ ನಾವು ತಿಳ್ಕೊಂತಾ ಹೋದ್ವಿ. ಈಗ ಮುಂದೆ ಮಿಶ್ರಣಗಳ ವಿಧಗಳ ಬಗ್ಗೆ ತಿಳ್ಕೊಂತಾ ಹೋಗೋಣ. ಮಿಶ್ರಣಗಳ ವಿಧಗಳ ಬಗ್ಗೆ ತಿಳ್ಕೊಂತಾ ಹೋಗೋಣ. ಮಿಶ್ರಣಗಳ ವಿಧಗಳು. ಸೊ ಯಾರಿಗಾದ್ರೂ ಎಲ್ಲಾದ್ರೂ ಡೌಟ್ ಇದೆ ಅಥವಾ ಇನ್ನೊಂದು ಸಲ ಇದೇ ಕಾನ್ಸೆಪ್ಟ್ ನ ನೀವು ಹೇಳಿ ಅಂತ ಇದ್ರೆ ಖಂಡಿತವಾಗ್ಲೂ ನೀವು ನಿಮ್ಮ ಕೈನ ರೇಸ್ ಮಾಡಬಹುದು. ಇಲ್ಲೊಂದು ಚಾಟ್ ಆಪ್ಷನ್ ಕಾಣ್ತಾ ಉಂಟಾ ನಿಮ್ಗೆ? ನಿಮ್ ಸ್ಕ್ರೀನ್ ಮೇಲೆ ಆ ಚಾಟ್ ಆಪ್ಷನ್ ಓಪನ್ ಮಾಡ್ಬಿಟ್ಟು ಅಲ್ಲೂ ಕೂಡ ನೀವು ನಿಮ್ಮ ಪ್ರಶ್ನೆಗಳನ್ನ ದಾಖಲಿಸಬಹುದು. ಆಯ್ತಾ ಮಕ್ಳೇ? ಸೊ ಈಗ ಹೋಗೋಣ ಮುಂದಿನ ಟಾಪಿಕ್ಗೆ. ಮಿಶ್ರಣಗಳ ವಿಧಗಳ ಬಗ್ಗೆ ತಿಳ್ಕೊಂತ ಸಾಗೋಣ. ಓಕೆ, ಸೊ ಮಿಶ್ರಣಗಳ ವಿಧಗಳು ಯಾವ್ಯಾವ್ದು ಹೇಳಿ? ಮಿಕ್ಸ್ಚರ್ಸ್ ಗಳಲ್ಲಿ ಯಾವ್ಯಾವ ತರ ಟೈಪ್ ಇದೆ ಸರ್ ಹೇಳ್ತೀರಾ? ಸೇವ್ ಪುರಿ, ಆನಂತರ ಓಂ ಪುರಿ. ಇದನ್ನು ಬಿಟ್ಟು ಮಿಶ್ರಣಗಳು ಅಂತ ಹೇಳಿದ್ರೆ ವಿಜ್ಞಾನದ ತರಗತಿಯಲ್ಲಿ ಮಿಶ್ರಣವನ್ನುಂಟು ಮಾಡುವಂತಹ ಘಟಕಗಳ ಸ್ವಭಾವದ ಆಧಾರದ ಮೇಲೆ ವಿವಿಧ ರೀತಿಯ ಮಿಶ್ರಣಗಳನ್ನ ನಾವು ಪಡೆಯಬಹುದು. ಈಗ ಇದು ಒಂದನ್ನ ಚಟುವಟಿಕೆ ಮೂಲಕ ತಿಳ್ಕೊಂತ ಹೋಗೋಣ. ತರಗತಿಯನ್ನ ABCD ಅಂತ ವಿಂಗಡಣೆ ಮಾಡ್ಬೇಕು. ಅರ್ಥ ಆಯ್ತಾ? ಈಗ ಗುಂಪು A 50 ml ನೀರು ಮತ್ತು 1 ಚಮಚದ ತಾಮ್ರದ ಸಲ್ಫೇಟ್ ಪುಡಿ ಹೊಂದಿರುವಂತಹ ಬೀಕರ್ನ ತೆಗೆದುಕೊಳ್ಳಿ. ಓಕೆ, ಸೊ ನೀವೇನ್ ತಗೊಂತೀರಾ? ತಾಮ್ರದ ಸಲ್ಫೇಟ್, ತಾಮ್ರ ಅಂತ ಬರ್ದಿರ್ತೀನಿ ನಾನು. ಹಾಗೇನೆ ಗುಂಪು B 50 ml ನೀರು ಮತ್ತು 2 ಚಮಚದ ತಾಮ್ರದ ಸಲ್ಫೇಟ್. ಇದು 1 ತಾಮ್ರ, ಇದು 2 ತಾಮ್ರ, ಅಂದ್ರೆ 2 ಚಮಚದ ತಾಮ್ರದ ಸಲ್ಫೇಟ್. ಗುಂಪು C ಮತ್ತು D ವಿವಿಧ ಪ್ರಮಾಣದಲ್ಲಿ ತಾಮ್ರದ ಸಲ್ಫೇಟ್ ಮತ್ತು ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಥವಾ ಸಾಮಾನ್ಯ ಉಪ್ಪು ಇವುಗಳ ಮಿಶ್ರಣಗಳನ್ನ ತೆಗೆದುಕೊಳ್ಳಿ. ಸೊ ಇಲ್ಲಿ ಸುಮಾರಷ್ಟು ತೆಗೆದುಕೊಂಡಿದ್ದೀರಾ. ಏನೇನ್ ತೆಗೆದುಕೊಂಡಿದ್ದೀರಾ? ವಿವಿಧ ಪ್ರಮಾಣದಲ್ಲಿ ತಾಮ್ರದ ಸಲ್ಫೇಟ್, ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಥವಾ ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ಅಂದ್ರೆ ಎಂತ? ಉಪ್ಪು. ಅರ್ಥ ಆಯ್ತಾ? ಉಪ್ಪನ್ನ ನಾವೆಂತ ಕರಿತೀವಿ? ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ. ಓಕೆ, ಸೊ ಈಗ ಮನೇಲಿ ಉಪ್ಪು ಬೇಕು, ಮೊಸರಿಗೆ ಉಪ್ಪು ಬೇಕು ಅಂದ್ರೆ ಸ್ವಲ್ಪ ಸೋಡಿಯಂ ಕ್ಲೋರೈಡ್ ತೆಗೆದುಕೊ ಬನ್ನಿ ಅಂತ ಹೇಳಲಿಕ್ಕೆ ಆಗಲ್ಲ, ಉಪ್ಪು ಅಂತಾನೆ ಕರಿಬೇಕು. ಯಾಕಂದ್ರೆ ವಿಜ್ಞಾನದ ವಿದ್ಯಾರ್ಥಿ ಒಬ್ರಿಗೆ ಇದು ಸೋಡಿಯಂ ಕ್ಲೋರೈಡ್ ಅಂತ ಕರೆಯೋದು ಅಂತ ಗೊತ್ತಾಗಿರುತ್ತೆ. ಆಯ್ತಾ? ಈಗ ಇದಿಷ್ಟನ್ನ ತೆಗೆದುಕೊಂಡಿರ್ತೀವಿ. ಬಣ್ಣ ಮತ್ತು ಸಂರಚನೆಯ ಏಕರೂಪತೆಯನ್ನ ಈ ಒಂದು ರೂಪದಲ್ಲಿ ವೀಕ್ಷಿಸಿ ವರದಿ ಮಾಡಿ. ಗುಂಪು A ಮತ್ತು B ಏಕರೂಪ ಸಂಯೋಜನೆ ಹೊಂದಿರುವ ಮಿಶ್ರಣವನ್ನ ಪಡೆದಿರ್ತಾರೆ.
ಸೊ ಇಲ್ಲಿ ಯಾವುದೇ ರೀತಿ ಮಿಕ್ಸ್ಚರ್ ಅನ್ನೋದು ಇರೋದಿಲ್ಲ ನೀರನ್ನು ಹೊರತುಪಡಿಸಿ. ಈ ರೀತಿಯ ಮಿಶ್ರಣವನ್ನ ಸಮರೂಪ ಮಿಶ್ರಣ ಅಥವಾ ದ್ರಾವಣ ಅಂತ ಕರಿತೀವಿ. ಎಂತ ಕರಿತೀವಿ? ಸಮರೂಪ ಮಿಶ್ರಣ ಅಥವಾ ದ್ರಾವಣ ಅಂತ ಕರಿತೀವಿ. ಈ ರೀತಿಯ ಮಿಶ್ರಣಗಳಿಗೆ ಇನ್ನಿತರ ಉದಾಹರಣೆಗಳಂದ್ರೆ ನೀರಿನಲ್ಲಿ ಉಪ್ಪು ಮತ್ತು ತಾಮ್ರದ ಸಲ್ಫೇಟ್ ದ್ರಾವಣಗಳನ್ನೇ ಪಡೆದಿದ್ದಾಗಿಯೂ ಎರಡು ಗುಂಪುಗಳ ತಾಮ್ರದ ಸಲ್ಫೇಟ್ ದ್ರಾವಣದ ಬಣ್ಣದ ಗಾಢತೆಯು ಬೇರೆಯಾಗಿದೆ. ಇದರಿಂದ ಸಮರೂಪ ಮಿಶ್ರಣವು ವಿಭಿನ್ನ ಸಂಯೋಜನೆಯನ್ನ ಹೊಂದಿರಬಹುದು ಅಂತ ನಮ್ಗೆ ತಿಳಿದು ಬರುತ್ತೆ. ಅದೇ ತರ ಗುಂಪು ಸಿ ಮತ್ತು ಡಿ ಪಡೆದಿರುವಂತಹ ಮಿಶ್ರಣಗಳು ವಿಭಿನ್ನ ಘಟಾಂಶಗಳನ್ನ ಹೊಂದಿದ್ದು ಭೌತವಾಗಿ ನಿರ್ದಿಷ್ಟ ಭಾಗಗಳನ್ನೊಳಗೊಂಡಿದೆ. ಇಂತಹ ಮಿಶ್ರಣವನ್ನ ಅಸಮರೂಪ ಮಿಶ್ರಣ ಅಂತ ಕರಿತೀವಿ. ಒಂದೇ ರೀತಿಯಾದಂತಹ ಪದಾರ್ಥಗಳಿಂದ ಆಗುವಂತಹ ಮಿಶ್ರಣವನ್ನ ಏನಂತ ಕರಿತೀವಿ? ಸಮರೂಪ ಮಿಶ್ರಣ ಅಂತ ಕರಿತೀವಿ. ಸಮರೂಪ ಮಿಶ್ರಣ. ಅದೇ ರೀತಿ ವಿವಿಧ ಘಟಕಾಂಶಗಳನ್ನ ಹೊಂದಿರೋದಕ್ಕೆ ಏನಂತ ಕರಿತೀವಿ? ಅಸಮರೂಪ ಮಿಶ್ರಣ. ಏನಂತ ಕರಿತೀವಿ ಮಕ್ಕಳೇ? ಅಸಮರೂಪ ಮಿಶ್ರಣ ಅಂತ ಕರಿತೀವಿ. ಈಗ ಇಂತಹ ಮಿಶ್ರಣಗಳು ಸೋಡಿಯಂ ಕ್ಲೋರೈಡ್ ಮತ್ತು ಕಬ್ಬಿಣ ಚೂರಿನ ಮಿಶ್ರಣ, ಉಪ್ಪು ಮತ್ತು ಸಲ್ಫರ್ ಮಿಶ್ರಣ, ತೈಲ ಮತ್ತು ನೀರಿನ ಮಿಶ್ರಣಗಳ ಅಸಮರೂಪ ಮಿಶ್ರಣಗಳಾಗಿವೆ. ಸೊ ಇದೆರಡು ಮಿಶ್ರಣಗಳ ಎರಡು ವಿಧಗಳು ಅಂತ ಹೇಳ್ಬಹುದು. ಈಗ ಇನ್ನೊಂದು ಚಟುವಟಿಕೆ ಇದೆ. ತರಗತಿಯನ್ನ ABCD ಅಂತ ಮತ್ತೆ ಗುಂಪುಗಳಾಗಿ ವಿಭಜಿಸಿ. ಈ ಕೆಳಗಿನ ಮಾದರಿಗಳನ್ನ ಪ್ರತಿ ಗುಂಪಿಗೆ ವಿತರಿಸಿ. ಗುಂಪು Aಗೆ ತಾಮ್ರದ ಸಲ್ಫೇಟ್ ನ ಕೆಲವು ಹರಳುಗಳನ್ನ ಹಾಕ್ಬೇಕು. ಗುಂಪು Bಗೆ 1 ಚಮಚ ತಾಮ್ರದ ಸಲ್ಫೇಟ್ ಹಾಕ್ಬೇಕು. ಗುಂಪು Cಗೆ ಸುಣ್ಣದ ಪುಡಿ ಅಥವಾ ಗೋಧಿ ಹಿಟ್ಟನ್ನ ಹಾಕ್ಬೇಕು. ಡಿ ಗುಂಪಿಗೆ ಹಾಲಿನ ಕೆಲವು ಹನಿಗಳು ಅಥವಾ ಶಾಯಿಯ ಕೆಲವು ಹನಿಗಳನ್ನ ಹಾಕ್ಬೇಕು. ಸುಮಾರಷ್ಟಿದೆ ಮೇಡಮ್, ನಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ. ಓಕೆ, ಇದನ್ನ ನೀಟಾಗಿ ನಿಮ್ಗೆ ಬರ್ದು ನಾನು ಹೇಳ್ತೇನೆ. ಈಗೇನ್ ಹೇಳಿದೆ? ಮಿಶ್ರಣದ ವಿಧಗಳಲ್ಲಿ A ಇರುತ್ತೆ, B ಇರುತ್ತೆ, C ಇರುತ್ತೆ, D ಇರುತ್ತೆ ಅಂತ ಹೇಳಿದೆ. ಹೌದೋ ಇಲ್ಲೋ? ಹೀಗೆ ಹೀಗೆ. ಓಕೆ, ಸೊ ಈಗ A ಗುಂಪುಗ್ ನಾ ಎಂತ ಮಾಡ್ತೀನಿ? ಗುಂಪು Aಗೆ ತಾಮ್ರದ ಸಲ್ಫೇಟ್ ನ ಕೆಲವು ಹರಳುಗಳನ್ನ ಹೇಳ್ತೇನೆ. ತಾಮ್ರದ ಸಲ್ಫೇಟ್ ನ ಹರಳುಗಳು ಕಾಣ್ತಾ ಇದೆಯಾ ಮಕ್ಳಿಗೆ? ಗುಂಪು Bಗೆ 1 ಚಮಚದ ತಾಮ್ರದ ಸಲ್ಫೇಟ್ ಅಂದ್ರೆ ಪೌಡರ್ಡ್ ತಾಮ್ರದ ಸಲ್ಫೇಟ್. ಇಲ್ಲಿ ತಾಮ್ರದ ಸಲ್ಫೇಟ್. Cಗೆ ಸುಣ್ಣದ ಪುಡಿ ಅಥವಾ ಗೋಧಿ ಹಿಟ್ಟು. ಡಿ ಗುಂಪಿಗೆ ಹಾಲಿನ ಕೆಲವು ಹನಿಗಳು ಅಥವಾ ಶಾಯಿಯ ಕೆಲವು ಹನಿಗಳು. ಶಾಯಿ ಅಂದ್ರೆ ಇಂಕ್, ಗೊತ್ತಾಯ್ತಾ? ಶಾಯಿಯ ಕೆಲವು ಹನಿಗಳು. ಹೀಗೆ ವಿಭಜನೆ ಮಾಡ್ತಾ ಬನ್ನಿ. ಪ್ರತಿ ತಂಡವು ನೀಡಿರುವ ಮಾದರಿಗಳನ್ನ ನೀರಿಗೆ ಬೆರೆಸಿ ಗಾಜಿನ ಕಡ್ಡಿಯಿಂದ ಚೆನ್ನಾಗಿ ಕಲಕಬೇಕು. ಮಿಶ್ರಣದಲ್ಲಿರುವಂತಹ ಕಣಗಳು ಕಾಣಿಸ್ತಾ ಇದೆಯಾ ಅಂತ ನೋಡ್ಬೇಕು. ಬೀಕರ್ ನಲ್ಲಿರುವಂತಹ ಮಿಶ್ರಣದ ಮೂಲಕ ಹಾಯುವಂತೆ ಬೆಳಕನ್ನ ಹಾಯಿಸಿ ಮತ್ತು ಮುಂಭಾಗದಿಂದ ವೀಕ್ಷಿಸಿ ಬೆಳಕಿನ ಕಿರಣದ ಪಥ ಕಾಣಿಸುತ್ತಾ ಅಂತ ನೋಡ್ಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಚಟುವಟಿಕೆಯಲ್ಲಿ? ಮಿಶ್ರಣಗಳು ಅಲುಗಾಡದಂತೆ ಕೆಲವು ನಿಮಿಷಗಳ ಕಾಲ ಬಿಡಿ ಮತ್ತು ಈ ಸಮಯದಲ್ಲಿ ಸೋಸುವಿಕೆ ಉಪಕರಣಗಳನ್ನ ಜೋಡಿಸಿ. ಮಿಶ್ರಣವು ಸ್ಥಿರವಾಗಿದೆಯೇ ಅಥವಾ ಕಣಗಳು ಸ್ವಲ್ಪ ಸಮಯದ ನಂತರ ತಳ ಸೇರುತ್ತಿದೆಯೇ ಅಂತ ಗಮನಿಸಿ.
ಮಿಶ್ರಣವನ್ನ ಸೋಸು ಕಾಗದದ ಮೇಲೆ ಏನಾದ್ರೂ ಉಳಿಕೆ ಕಂಡು ಬಂದಿದೆಯೇ? ಫಲಿತಾಂಶವನ್ನ ಚರ್ಚಿಸಿ ಮತ್ತು ಅಭಿಪ್ರಾಯಗಳನ್ನ ರೂಪಿಸಿ. ಎ ಮತ್ತು ಬಿ ಗುಂಪುಗಳು ದ್ರಾವಣವನ್ನ ಪಡೆದಿವೆ. ಸಿ ಗುಂಪು ನಿಲಂಬಿತ ಮಿಶ್ರಣವನ್ನ ಪಡೆದಿದೆ. ಡಿ ಗುಂಪು ಸಲಿಲ ದ್ರಾವಣವನ್ನ ಪಡೆದಿದೆ. ಅರ್ಥ ಆಯ್ತಾ? ಸೊ ಎಂತ ಅರ್ಥ ಆಗಿಲ್ಲ ಅಂತ ನನ್ಗೆ ಗೊತ್ತಾಯ್ತು. ಈಗ ಏನ್ ಹೇಳ್ತಾ ಇದೀವಿ, ಎ ಮತ್ತೆ ಇದು ತಾಮ್ರದ ಸಲ್ಫೇಟ್ ನ ಹರಳುಗಳು, ಇದು ಬರೀ ತಾಮ್ರದ ಸಲ್ಫೇಟ್. ಸೊ ಇದನ್ನ ನಾನು ಆ ರೀತಿ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ದ್ರಾವಣವನ್ನ ಪಡೆಯುತ್ತೇನೆ ನಾನು. ದ್ರಾವಣ ಅಂದ್ರೆ ಫ್ಯೂಷನ್ ಅಂತ ಅರ್ಥ. ಸೊ ಇದು ನಿಮ್ಗೆ ಕಾಣ್ತಾ ಇಲ್ಲ ಅಂತ ಕಾಣಿಸ್ತೀನಿ. ಈಗ ಕಾಣ್ತಾ ಇದೆಯಾ? ಸೊ ಎ ಮತ್ತೆ ಬಿ ಅವರು ದ್ರಾವಣವನ್ನ ಪಡೆದಿರ್ತೀರ. ಮತ್ತೆ ಈಗ ಸಿ ಗುಂಪು ನಿಲಂಬಿತ ಮಿಶ್ರಣ, ಸುಣ್ಣದ ಪುಡಿ ಅಥವಾ ಗೋಧಿ ಹಿಟ್ಟನ್ನ ಸೇರಿಸಿದಾಗ ಅದು ಏನಾಗುತ್ತೆ, ನೀರಿನೊಂದಿಗೆ ಅದನ್ನ ನೀವು ಸೋಸಿದಾಗ ಅದನ್ನ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಉಂಟು. ಅದರ ಪುಡಿಗಳು ನಿಮ್ಗೆ ಕಾಣ್ಲಿಕ್ಕೆ ಉಂಟು. ಅದಕ್ಕೆ ಏನಂತ ಕರಿತೀವಿ ನಾವು? ನಿಲಂಬಿತ ಮಿಶ್ರಣ. ಹಾಲಿನ ಹನಿ ಅಥವಾ ಶಾಯಿಯ ಹನಿ ಇದು ನೀರಿನೊಂದಿಗೆ ಬೆರೆತು ಹೋಗಿದೆ, ಇದನ್ನ ಬೇರ್ಪಡಿಸ್ಲಿಕ್ಕೆ ಆಗಲ್ಲ. ಅದಕ್ಕೆ ಅದನ್ನೇನಂತ ಕರಿತೀವಿ? ಕಲಿಲ ಮಿಶ್ರಣ. ಏನಂತ ಕರಿತೀವಿ? ಕಲಿಲ ಮಿಶ್ರಣ ಅಂತ ಕರಿತೀವಿ. ಈಗ ಬನ್ನಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ನಾವು ನಿಲಂಬಿತ ಮಿಶ್ರಣ ಮತ್ತು ಕಲಿಲ ದ್ರಾವಣ ಬಗ್ಗೆ ಮುಂದಿನ ಭಾಗಗಳಲ್ಲಿ ಕಲಿಯೋಣ. ಈಗ ಅದ್ರ ಮಧ್ಯೆ ಪ್ರಶ್ನೆಗಳು ಉಂಟು. ವಸ್ತು ಅಂತ ಹೇಳಿದ್ರೆ ಏನು, ಮತ್ತೆ ಸಮರೂಪ ಮತ್ತು ಸಮರೂಪ ಮಿಶ್ರಣಗಳಿಗೆ ವ್ಯತ್ಯಾಸಗಳನ್ನ ಪಟ್ಟಿ ಮಾಡಿ ಅಂತ ಅಂದ್ಬಿಟ್ಟು. ಸೊ ಇದನ್ನ ಸಹ ನೀವು ಮಾಡ್ಲಿಕ್ಕೆ ಉಂಟು. ಅಂದ್ರೆ ಹಿಂದಿನ ಕ್ಲಾಸ್ ನಲ್ಲಿ ಚರ್ಚೆ ಮಾಡಿರುವಂತ ಟೆಕ್ಸ್ಟ್ ಬುಕ್ ಅನ್ನು ನೋಡಿ ಅದರಲ್ಲಿ ಅದರ ಅರ್ಥಗಳಿರ್ತವೆ, ಅದನ್ನ ಬರೆದು ತೆಗೆದುಕೊಬನ್ನಿ ನೆಕ್ಸ್ಟ್ ಕ್ಲಾಸ್ ಅಷ್ಟರಲ್ಲಿ. ಈಗ ದ್ರಾವಣ ಅಂತ ಹೇಳಿದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂತಾ ಹೋಗೋಣ. ಜೊತೆಗೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಹೀಗೆ ನೋಡಿದಾಗ ಅದರ ಎಕ್ಸ್ಪ್ಲನೇಷನ್ ಕೂಡ ಅವರು ಮಾಡಿದ್ದಾರೆ. ಸೊ ಎಕ್ಸ್ಪ್ಲನೇಷನ್ ಹೇಗೆ ಮಾಡಿದ್ದಾರೆ, ಈ ಡಯಾಗ್ರಾಮ್ ಹೇಗೆ ಬರ್ದಿರೋದು, ಅದನ್ನು ಕೂಡ ಮುಂದಿನ ಕ್ಲಾಸ್ಗಳಲ್ಲಿ ನಾವು ನೋಡ್ತಾ ಹೋಗೋಣ. ಈಗ ಸದ್ಯಕ್ಕೆ ಈ ದ್ರಾವಣ, ನಂತರದಲ್ಲಿ ನಿಲಂಬಿತ ಮಿಶ್ರಣ, ಕಲಿಲ ದ್ರಾವಣ, ಇವುಗಳ ಬಗ್ಗೆ ಇವತ್ತಿನ ಕ್ಲಾಸ್ಗಳಲ್ಲಿ ತಿಳ್ಕೊಂತಾ ಹೋಗೋಣ. ದ್ರಾವಣ ಅಂದ್ರೆ ಏನು? ಸೊ ಯಾರು ಹೇಳ್ತೀರಾ ದ್ರಾವಣ ಪದದ ಅರ್ಥ? ದ್ರವ ಅಂದ್ರೆ ಲಿಕ್ವಿಡ್ ಅನ್ನೋದು ನಮಗ್ ಗೊತ್ತು. ದ್ರಾವಣ ಅಂದ್ರೆ ಎರಡು ಅಥವಾ ಹೆಚ್ಚು ವಸ್ತುಗಳ ಸಮಾರೂಪ ಮಿಶ್ರಣವೇ ದ್ರಾವಣ. ದ್ರಾವಣ ಅನ್ನೋದು ಸಮಾರೂಪ ಮಿಶ್ರಣವಾಗಿದೆ. ಅದು ಎಂತ ಸಮಾರೂಪ ಮಿಶ್ರಣ? ಎರಡು ಅಥವಾ ಹೆಚ್ಚು, ಹಿಂಗಾರು ಹಾಕಿರ್ತೀನಿ, ಎರಡು ಅಥವಾ ಹೆಚ್ಚು ವಸ್ತುಗಳ ಸಮಾರೂಪ ಮಿಶ್ರಣವೇ ದ್ರಾವಣ. ವಿವಿಧ ರೀತಿಯ ದ್ರಾವಣಗಳನ್ನ ನಿತ್ಯ ಜೀವನದಲ್ಲಿ ಕಾಣ್ತೀವಿ. ಲಿಮೊನೈಡ್, ಸೋಡಾ ನೀರು ಮುಂತಾದವು ದ್ರಾವಣಗಳಿಗೆ ಉದಾಹರಣೆ. ಸಾಮಾನ್ಯವಾಗಿ ದ್ರಾವಣ ಎಂದರೆ ದ್ರವ ವಸ್ತುವಾಗಿದ್ದು ಘನ, ದ್ರವ ಅಥವಾ ಅನಿಲ ವಸ್ತುವು ಕರಗಿರುತ್ತದೆ ಎಂದು ನಾವು ಯೋಚಿಸ್ತೇವೆ. ಆದ್ರೆ ನಾವು ಘನರೂಪದ ದ್ರಾವಣ, ಮಿಶ್ರ ಲೋಹಗಳು ಮತ್ತು ಅನಿಲ ರೂಪದ ದ್ರಾವಣ, ಗಾಳಿ ಕೂಡ ಪಡೆಯಬಹುದು. ದ್ರಾವಣಗಳಲ್ಲಿ ಕಣಗಳ ಮಟ್ಟದಲ್ಲಿ ಏಕರೂಪತೆ ಇರುತ್ತದೆ. ಉದಾಹರಣೆಗೆ ಲಿಮೊನೇಡ್ ನಂತಹ ರುಚಿಯು ಒಂದೇ ರೀತಿಯಾಗಿರುತ್ತದೆ. ಇದರಿಂದ ಸಕ್ಕರೆ ಅಥವಾ ಉಪ್ಪಿನ ಕಣಗಳು ದ್ರಾವಣದಲ್ಲಿ ಏಕರೂಪವಾಗಿ ವಿತರಣೆಗೊಂಡಿದೆ ಅಂತ ಹೇಳಬಹುದು. ಅರ್ಥ ಆಯ್ತಾ? ಹೆಚ್ಚಿನ ಜ್ಞಾನಕ್ಕಾಗಿ ಮಿಶ್ರ ಲೋಹಗಳು ಎರಡು ಅಥವಾ ಹೆಚ್ಚು ಲೋಹ ಅಥವಾ ಲೋಹ ಮತ್ತು ಅಲೋಹಗಳ ಮಿಶ್ರಣವಾಗಿತ್ತು. ಘಟಕಾಂಶಗಳು ಭೌತ ವಿಧಾನದಲ್ಲಿ ಬೇರ್ಪಡಿಸಲಾಗುವುದಿಲ್ಲ. ಆದರೂ ಮಿಶ್ರ ಲೋಹವನ್ನ ಮಿಶ್ರಣ ಅಂತ ಪರಿಗಣಿಸಲಾಗುವುದಿಲ್ಲ. ಯಾಕಂದ್ರೆ ಇದು ಘಟಕಾಂಶಗಳ ಗುಣಗಳನ್ನ ಹೊಂದಿರುವುದಲ್ಲದೆ ವಿಭಿನ್ನ ಪ್ರಮಾಣದ ಘಟಕಾಂಶಗಳನ್ನು ಹೊಂದಿರಬಹುದು. ಉದಾಹರಣೆಗೆ ಹಿತ್ತಾಳೆಯು ಸುಮಾರು 30% ನಷ್ಟು ಸತು ಅಂದ್ರೆ ಜಿಂಕ್ ಮತ್ತು 70% ಅಷ್ಟು ತಾಮ್ರ ಅನ್ನ ಹೊಂದಿದೆ. ಅರ್ಥ ಆಯ್ತಾ? ಹಿತ್ತಾಳೆಯು. ಸೊ ಆದ್ರಿಂದ ದ್ರಾವಣವು ದ್ರಾವಕ ಮತ್ತು ದ್ರವ್ಯಗಳನ್ನ ಘಟಕಾಂಶಗಳಾಗಿ ಹೊಂದಿರುತ್ತದೆ.
ತನ್ನಲ್ಲಿ ಇತರ ಘಟಕಾಂಶಗಳನ್ನ ಕರಗಿಸಿಕೊಳ್ಳುವ ದ್ರಾವಣದ ಘಟಕಾಂಶವನ್ನ ಸಾಮಾನ್ಯವಾಗಿ ಇದು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ, ದ್ರಾವಕ ಅಂತ ಕರೀತಾರೆ. ಈಗ ನಿಮ್ಗೆ ಪ್ರಶ್ನೆಗಳು ಬರಬಹುದು, ದ್ರಾವಕ ಅಂದ್ರೆ ಏನು? ಅದಕ್ಕೆ ಉತ್ತರ ಇಲ್ಲಿ ನೀವು ಬೇಕಂದ್ರೆ ಪೆನ್ಸಿಲ್ ನಲ್ಲಿ ಮಾರ್ಕ್ ಕೂಡ ಮಾಡ್ಕೊಬಹುದು. ಪೇಜ್ ನಂಬರ್ 23ನಲ್ಲಿ ದ್ರಾವಣವು ದ್ರಾವಕ ಮತ್ತು ದ್ರವ್ಯಗಳನ್ನ ಘಟಕಾಂಶಗಳಾಗಿ ಹೊಂದಿರುತ್ತದೆ. ತನ್ನಲ್ಲಿ ಇತರ ಘಟಕಾಂಶಗಳನ್ನ ಕರಗಿಸಿಕೊಳ್ಳುವ ದ್ರಾವಣದ ಘಟಕಾಂಶವನ್ನ ದ್ರಾವಕ ಅಂತ ಕರೀತಾರೆ. ಐ ರಿಪೀಟ್, ತನ್ನಲ್ಲಿ ಇತರ ಘಟಕಾಂಶಗಳನ್ನ ಕರಗಿಸಿಕೊಳ್ಳುವ ದ್ರಾವಣದ ಘಟಕಾಂಶವನ್ನ ದ್ರಾವಕ ಅಂತ ಕರೀತಾರೆ. ದ್ರಾವಕದಲ್ಲಿ ಕರಗುವ ದ್ರಾವಣದ ಘಟಕಾಂಶಗಳನ್ನ ಸಾಮಾನ್ಯವಾಗಿ ಕಡಿಮೆ ಪ್ರಮಾಣದಲ್ಲಿ ಇರುತ್ತದೆ, ಅದನ್ನ ದ್ರಾವ್ಯ ಅಂತ ಕರೀತಾರೆ. ದ್ರವ್ಯ ಅಲ್ಲ, ದ್ರಾವ್ಯ ಅಂತ ಕರೀತಾರೆ. ದ್ರವ್ಯ ಅಂದ್ರೆ ಸಬ್ಸ್ಟೆನ್ಸ್ ಅಂತ ನಮಗ್ ಗೊತ್ತು, ದ್ರಾವ್ಯ ಅಂತ ಹೇಳಿದ್ರೆ ಹೆಸರಲ್ಲ. ದ್ರಾವ್ಯ ಅಂತ ಹೇಳಿದ್ರೆ ದ್ರಾವಕದಲ್ಲಿ ಕರಗುವ ದ್ರಾವಣದ ಘಟಕಾಂಶಗಳನ್ನ ದ್ರಾವ್ಯ ಅಂತ ಕರೀತಾರೆ. ಉದಾಹರಣೆಗೆ, ಈಗ ಒಂದು ಬಟ್ಟಲಿನಲ್ಲಿ ನಾವು ನೀರನ್ನ ತೆಗೆದುಕೊಂಡಾಗ, ಇದು ನೀರು ಅಂತ ಭಾವಿಸಿ, ನೀರನ್ನ ತೆಗೆದುಕೊಂಡಾಗ ಅದರಲ್ಲಿ ಸಕ್ಕರೆಯ ದ್ರಾವಣವು ದ್ರವದಲ್ಲಿರುವ ಘನದ ದ್ರಾವಣವಾಗಿದೆ. ಈ ದ್ರಾವಣದಲ್ಲಿ ಸಕ್ಕರೆ ದ್ರಾವ್ಯ ಮತ್ತು ನೀರು ದ್ರಾವಕ. ಅರ್ಥ ಆಯ್ತಾ? ಇದಕ್ಕೆ ನಾನು ಸಕ್ಕರೆಯನ್ನ ಸೇರಿಸಿದಾಗ ಸಕ್ಕರೆ ಏನಾಗುತ್ತೆ? ದ್ರಾವ್ಯ ಮತ್ತೆ ನೀರು ದ್ರಾವಕ. ದ್ರಾವಕದಲ್ಲಿ ಕರಗುವ ದ್ರಾವಣದ ಘಟಕಾಂಶಗಳನ್ನ, ಅಂದ್ರೆ ಈ ದ್ರಾವಕ ಒಂದು ನೀರಾಗಿರುತ್ತೆ, ನೀರಿನಲ್ಲಿ ಕರಗುವಂತಹ ಘಟಕಾಂಶಗಳನ್ನ ನಾವೇನಂತ ಕರಿತೀವಿ? ದ್ರಾವ್ಯ ಅಂತ ಕರಿತೀವಿ. ಅದೇ ರೀತಿ ಆಲ್ಕೋಹಾಲ್ ನಲ್ಲಿ ಅಯೋಡಿನ್ ದ್ರಾವಣವನ್ನ ಟಿಂಚರ್ ಆಫ್ ಅಯೋಡಿನ್ ಅಂತ ಕರೀತಾರೆ. ಇಲ್ಲಿ ಅಯೋಡಿನ್ ಅನ್ನೋದು ಘನ ಮತ್ತು ಆಲ್ಕೋಹಾಲ್ ದ್ರವ. ಈಗ ನೀವೇ ಹೇಳಿ, ಈಗ ಇದೊಂದು ಆಲ್ಕೋಹಾಲ್ ಬಾಟಲ್ ಅಂತ ತೆಗೆದುಕೊಳ್ಳೋಣ, ಇಲ್ಲಿ ಕಾಣ್ಲಿಕ್ಕೆ ಉಂಟು. ಇದ್ರ ಒಳಗಡೆ ಆಲ್ಕೋಹಾಲ್ ಇರುತ್ತೆ ಅಂತ ಅನ್ಕೋಣ. ಇದಕ್ಕೆ ನಾವೇನನ್ನ ಬೆರೆಸ್ತೀವಿ? ಅಯೋಡಿನ್ ದ್ರಾವಣವನ್ನ ಬೆರೆಸ್ತೀವಿ. ಇದರಲ್ಲಿ ಅಯೋಡಿನ್ ಬಂದು ಘನ ಅಂದ್ರೆ ಸಾಲಿಡ್. ಸೊ ಅಯೋಡಿನ್ ಏನಾಗುತ್ತೆ? ದ್ರಾವ್ಯ ಆಗುತ್ತೆ. ಮತ್ತು ಆಲ್ಕೋಹಾಲ್ ಏನಾಗುತ್ತೆ? ದ್ರಾವಕ ಆಗಿರುತ್ತೆ. ಸೊ ನೀವು ದ್ರಾವಣವನ್ನ ಕಲಿಬೇಕಾದ್ರೆ ಮಕ್ಕಳೇ ಬಹಳ ಇಂಪಾರ್ಟೆಂಟ್ ಆಗಿ ನೋಡಿ, ದ್ರಾವ್ಯ ಯಾವುದು, ದ್ರಾವಕ ಯಾವುದು, ಈ 2 ಪಾಯಿಂಟ್ ನ ಕಲಿಯೋದು ಬಹಳ ಬಹಳ ಮುಖ್ಯ ಆಗುತ್ತೆ. ದ್ರಾವ್ಯ ಯಾವುದು, ದ್ರಾವಕ ಯಾವುದು. ಈಗ ನೀವ್ ಹೇಳಿ, ನಾನು ಒಂದು ನೀರಿನಲ್ಲಿ, ಒಂದು ಬೀಕರ್ ನಲ್ಲಿ ನೀರನ್ನ ತೆಗೆದುಕೊಂಡು ಆ ನೀರಿಗೆ ಒಂದಿಷ್ಟು ಉಪ್ಪನ್ನ ಸೇರಿಸ್ತೀನಿ. ಇದರಲ್ಲಿ ದ್ರಾವಕ ಯಾವುದು? ದ್ರಾವಕ ಯಾವುದು ಹೇಳಿ? ನೀರು ದ್ರಾವಕ. ಈ ದ್ರಾವಕದಲ್ಲಿ ದ್ರವ್ಯದ ಅರ್ಥ ಏನಿದೆ? ದ್ರಾವಕದಲ್ಲಿ ಕರಗುವ ದ್ರಾವಣದ ಘಟಕಾಂಶಗಳನ್ನ ದ್ರಾವ್ಯ ಅಂತ ಕರಿತೀವಿ. ಇದ್ರಲ್ಲಿ ಕರಗ್ತಾ ಇರೋದು ಯಾವುದು? ಉಪ್ಪು. ಸೊ ಇದೇನಾಗುತ್ತೆ? ದ್ರಾವ್ಯ ಆಗುತ್ತೆ. ಸೊ ಅರ್ಥ ಆಯ್ತಾ? ಇದು ದ್ರಾವ್ಯ, ಇದು ದ್ರಾವಕ. ಓಕೆ. ಈಗ ವಾಯು ಅನಿಲದ ಮಿಶ್ರಣ. ವಾಯು ಹಲವು ಅನಿಲಗಳ ಸಮರೂಪ ಮಿಶ್ರಣವಾಗಿದೆ. ಇದರ 2 ಪ್ರಮುಖ ಘಟಕಾಂಶಗಳು ಆಕ್ಸಿಜನ್ ಮತ್ತು ನೈಟ್ರೋಜನ್. ಇತರೆ ಅನಿಲಗಳು ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಆದ್ರಿಂದ ಇದು ಒಂದು ಎಕ್ಸಾಂಪಲ್ ನ ಕೊಡಬಹುದು ನಾನು. ಅದೇ ರೀತಿ ಪಾನೀಯಗಳಾದಂತಹ ಸೋಡಾ ನೀರು ಮುಂತಾದವುಗಳು ದ್ರವದಲ್ಲಿರುವಂತಹ ಅನಿಲ ದ್ರಾವಣಗಳಾಗಿವೆ. ಇವುಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲ ದ್ರಾವ್ಯ ಮತ್ತು ನೀರು ದ್ರವ ಅಥವಾ ದ್ರಾವಕವಾಗಿದೆ. ಅರ್ಥ ಆಯ್ತಾ? ಸೊ ಅನಿಲ ಬಂದು ದ್ರಾವ್ಯ ಆಗುತ್ತೆ, ನೀರು ದ್ರಾವಕ ಆಗಿರುತ್ತೆ. ಹೀಗೆ ದ್ರಾವಣದ ಗುಣಗಳು. ಸೊ ದ್ರಾವಣ ಗುಣಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ತುಂಬಾ ಇಂಪಾರ್ಟೆಂಟ್. ಮೊದಲನೇದು ದ್ರಾವಣದ ಗುಣಗಳು, ಅದು ಸಮರೂಪ ಮಿಶ್ರಣವಾಗಿದೆ. ದ್ರಾವಣ ಅಂತೇನು? ಅದು ಫಸ್ಟ್ ಸಮರೂಪ ಮಿಶ್ರಣವಾಗಿರುತ್ತೆ. ಎರಡನೇದು, ದ್ರಾವಣದಲ್ಲಿರುವ ಕಣಗಳ ವ್ಯಾಸವು 1 nm within the bracket 10 to the square of -9 m ಗಿಂತ ಕಡಿಮೆ ಇರುತ್ತದೆ. ಆದ್ದರಿಂದ ಇವು ಬರಿಗಣ್ಣಿಗೆ ಕಾಣಿಸೋದಿಲ್ಲ. ಸೊ ಇದು ಯಾವುದು? ಬರಿಗಣ್ಣಿಗೆ ನಿಮ್ಗೆ ಕಾಣಿಸೋದಿಲ್ಲ. ಮೂರನೇದು, ಕಣಗಳ ಗಾತ್ರವು ಬಹಳ ಸಣ್ಣದಾಗಿರೋದ್ರಿಂದ ತನ್ನಲ್ಲಿ ಹಾದು ಹೋಗುವ ಬೆಳಕಿನ ಕಿರಣವನ್ನ ಚದುರಿಸುವುದಿಲ್ಲ. ಆದ್ದರಿಂದ ಬೆಳಕಿನ ಪಥವು
ದ್ರಾವಣದಲ್ಲಿ ಕಂಡು ಬರುವುದಿಲ್ಲ. ಕಣಗಳ ಗಾತ್ರವು ಬಹಳ ಸಣ್ಣದಾಗಿರುವುದರಿಂದ ತನ್ನಲ್ಲಿ ಹಾದು ಹೋಗುವಂತಹ ಬೆಳಕಿನ ಕಿರಣಗಳು ಚದುರಿಸುವುದಿಲ್ಲ. ಆದ್ದರಿಂದ ಬೆಳಕಿನ ಪಥವು ದ್ರಾವಣದಲ್ಲಿ ಕಂಡು ಬರುವುದಿಲ್ಲ. 4ನೇದು, ಸೋಸುವಿಕೆ ವಿಧಾನದಿಂದ ಮಿಶ್ರಣದಲ್ಲಿರುವಂತಹ ದ್ರಾವ್ಯ ಕಣಗಳನ್ನ ಬೇರ್ಪಡಿಸಲು ಸಾಧ್ಯವಿಲ್ಲ. ಸೊ ನಾನು ಇಲ್ಲಿ ಒಂದು ಸೋಸಣಿಗೆಯಿಂದ ಸೋಸಿದಾಗ ಹಾಗೆ ಸುಣ್ಣದ ಇದನ್ನ ಅಥವಾ ಗೋಧಿ ಹಿಟ್ಟನ್ನ ಸೋಸಿದಾಗ ಅದನ್ನ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಆಯ್ತು. ಆದ್ರೆ ಸೋಸುವಿಕೆ ವಿಧಾನದಿಂದ ಮಿಶ್ರಣದಲ್ಲಿರುವಂತಹ ದ್ರಾವ್ಯ ಕಣಗಳನ್ನ ಬೇರ್ಪಡಿಸಲು ಸಾಧ್ಯವಿಲ್ಲ. ದ್ರಾವಣವನ್ನ ಅಲುಗಾಡಿಸಿದ್ರು ದ್ರಾವ್ಯ ಕಣಗಳು ತಳ ಸೇರೋದಿಲ್ಲ. ಅಂದ್ರೆ ದ್ರಾವಣವು ಸ್ಥಿರವಾಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಏನು? ಸೋಸುವಿಕೆ ವಿಧಾನದಿಂದ. ಸೊ ಆಗ್ಲೇ ನಾನು ನಿಮ್ಗೆ ಫಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೆ, ಒಂದು ಚಾರ್ಟ್ ನ ತೋರಿಸಿ ಎ ಮತ್ತು ಬಿ ಗುಂಪಿನವರು ದ್ರಾವಣವನ್ನ ತೆಗ್ತೀವಿ ಅಂತ ಅಂದ್ಬಿಟ್ಟು. ಸೊ ಎ ಮತ್ತು ಬಿ ಗುಂಪಿಗೆ ಏನ್ ಕೊಟ್ಟಿದ್ವಿ ನಾವು? ತಾಮ್ರದ ಸಲ್ಫೇಟ್ ನ ಕೆಲವು ಹರಳುಗಳು ಮತ್ತೆ ಒಂದು ಚಮಚದ ತಾಮ್ರದ ಸಲ್ಫೇಟ್. ಇದನ್ನ ಕೊಟ್ಟ ತಕ್ಷಣ ಅದು ನೀರಿನಲ್ಲಿ ಕರಗಿರೋದ್ರಿಂದ ಅದನ್ನ ನೀವು ಸೋಸಣಿಗೆಯಲ್ಲಿ ಸೋಸ್ಲಿಕ್ಕೆ ಹೋದ್ರು ಕೂಡ ಯಾವುದೇ ಕಣಗಳು ನಿಮ್ಗೆ ಕಾಣ್ಲಿಕ್ಕೆ ಸಾಧ್ಯವಾಗಿಲ್ಲ. ಮತ್ತೆ ದ್ರಾವಣವನ್ನ ಅಲ್ಗಾಡ್ಸಿದ್ರು ಕೂಡ ದ್ರಾವ್ಯಗಳ ಕಣಗಳು ತಳ ಸೇರೋದಿಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತಾ ಬಂತು. ಸೊ ಅದು ದ್ರಾವಣಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಗುಣಗಳು ಆಗಿದೆ. ಏನು? ಒಂದ್ಸಲ ನನ್ನ ಜೊತೆ ಹೇಳ್ತೀರಾ? ಮೊದಲನೇದು, ದ್ರಾವಣವು ಸಮರೂಪ ಮಿಶ್ರಣವಾಗಿದೆ. 2ನೇದು, ದ್ರಾವಣದ ಕಣಗಳ ವ್ಯಾಸವು ಹೀಗಿರೋದ್ರಿಂದ ಅದು ಬರೀ ಕಣ್ಣಿನಿಂದ ಕಾಣ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. 3ನೇದು, ಕಣಗಳ ಗಾತ್ರವು ಬಹಳ ಸಣ್ಣದಾಗಿರೋದ್ರಿಂದ ತನ್ನಲ್ಲಿ ಹಾದು ಹೋಗುವಂತಹ ಬೆಳಕಿನ ಕಿರಣಗಳು ಚದುರಿಸುವುದಿಲ್ಲ. ಆದ್ರಿಂದ ಬೆಳಕಿನ ಪಥವು ದ್ರಾವಣದಲ್ಲಿ ಕಂಡು ಬರೋದಿಲ್ಲ. 4ನೇದು, ಸೋಸುವಿಕೆ ವಿಧಾನದಿಂದ ಮಿಶ್ರಣದಲ್ಲಿರುವಂತಹ ದ್ರಾವ್ಯ ಕಣಗಳನ್ನ ಬೇರ್ಪಡಿಸಲು ಸಾಧ್ಯವಿಲ್ಲ. ದ್ರಾವಣವನ್ನ ಅಲುಗಾಡ್ಸಿದ್ರು ಕೂಡ ದ್ರಾವ್ಯ ಕಣಗಳು ತಳ ಸೇರೋದಿಲ್ಲ. ಅಂದ್ರೆ ದ್ರಾವಣವು ಸ್ಥಿರವಾಗಿರುತ್ತೆ ಅನ್ನೋದು ನಾವು ದ್ರಾವಣದ ಗುಣಗಳಿಂದ ಕಲ್ತ್ವಿ. ಸೊ ಮಿಕ್ಕಿದಷ್ಟು ಪಾಠವನ್ನ ಮುಂದಿನ ಕ್ಲಾಸ್ಗಳಲ್ಲಿ ತಿಳ್ಕೊಂತಾ ಹೋಗೋಣ. ಅದೇ ರೀತಿ MCQ ಕ್ವೆಶ್ಚನ್ ಸಹ ಇರುತ್ತೆ ಮುಂದಿನ ಕ್ಲಾಸ್ಗಳಲ್ಲಿ. ಪ್ರಿಪೇರ್ ಆಗಿ ಬಂದಿರಿ. ಇವಾಗಿನವರೆಗೂ ನಾನು ಏನ್ ಪಾಠ ಮಾಡಿದ್ದೀನಿ, ಸೊ ಫ್ರಮ್ ನಮ್ಮ ಸುತ್ತಲಿನ ದ್ರವ್ಯಗಳಿಂದ ಹಿಡಿದು ದ್ರಾವಣದವರೆಗೆ ಏನೇನ್ ಪಾಠಗಳನ್ನ ಮಾಡಿರ್ತೀನಿ ಅದನ್ನೆಲ್ಲ ಸೇರಿಸಿ ಪ್ರಶ್ನೆಗಳನ್ನ ಕೇಳ್ತೀನಿ. ಸಮಯ ಆಗ್ತಿರೋದ್ರಿಂದ ಇಲ್ಲಿಗೆ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಎಲ್ಲಾರ್ಗೂ ಒಳ್ಳೇದಾಗ್ಲಿ. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ.